ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ಧನುಪ್ರಿಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಕಮೆಂಟ್ ಮಾಡಿ. ಇವತ್ತಿನ ದಿನ ಹೇಗಿತ್ತು, ನಾನು ಏನೇನೆಲ್ಲ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಾಳೆ ನಮ್ಮ ಆಂಟಿ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು. ಅದಕ್ಕೇ ನಾವು ನೈಟೇ ರಂಗೋಲಿ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ರಂಗೋಲಿ ಬಿಡೋಕ್ಕೆ ಅಂತ ಬಂದ್ವಿ. ಒಂದು ನಾಯಿ ಸಹಿತ ಇರಲಿಲ್ಲ ರೀ ರೋಡಲ್ಲಿ. ಆಮೇಲೆ ನಾನು ಬಿಡ್ತಿದ್ದಿದ್ದು ನೋಡಿ ಮೇಲ್ಗಡೆ ಆಂಟಿ ಇನ್ನೊಬ್ಬರು ಬಂದರು, ಬಿಟ್ಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು. ನಾನು ಆಮೇಲೆ ಸರಿ ಆಂಟಿ, ನಾನು ಚುಕ್ಕೆ ಇಟ್ಟಿ ಬಿಡ್ತೀನಿ, ಫುಲ್ಲೆಲ್ಲ ಬಿಟ್ಟಿದ್ದೀನಿ, ನೀವು ಅದಾದಮೇಲೆ ಕಲರ್ ಬಿಡೋಣ ಬಿಡಿ ಒಟ್ಟಿಗೆ ಎಲ್ಲ ಸೇರಿಕೊಂಡು ಅಂತ ಅಂದೆ. ಸರಿ ಅಂತ ಅಂದ್ಬಿಟ್ಟು ಆಂಟಿ ನೋಡ್ಕೊಂಡೇ ನಿಂತಿದ್ರು. ಅದಾದಮೇಲೆ ಅಮ್ಮ ನಾನು ಇಬ್ಬರೇ ಇದ್ವಿ. ಆಮೇಲೆ ಆಂಟಿ ಕಲರ್ ಎಲ್ಲ ಮಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಆಂಟಿ, ನಾನು ಬಿಡಿಸೋದ್ರೊಳಗಡೆ ನೀವು ಕಲರ್ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಕಲರ್ ಮಿಕ್ಸ್ ಮಾಡ್ಕೊತಾ ಇದ್ರು. ನಾನು ಅಷ್ಟೊತ್ತರಲ್ಲಿ ಫುಲ್ ಎಲ್ಲ ರಂಗೋಲಿ ಎಲ್ಲ ಕಂಪ್ಲೀಟ್ ಮಾಡ್ತಿದ್ದೆ. ಹೇಗೆ ಬಿಡಿಸಿದ್ದೀನಿ ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ತುಂಬ ಚೆನ್ನಾಗಿತ್ತು, ಈಸಿ ಇತ್ತು ರಂಗೋಲಿ ಮಾತ್ರ. ತುಂಬ ದಿನ ಆಗಿತ್ತು ಬಿಟ್ಟು, ಆದ್ರೂ ಏನು ಮರ್ತೋಗಿರಲಿಲ್ಲ. ಒಂದು ಸ್ವಲ್ಪ ಯೂಟ್ಯೂಬ್ ನೋಡಿಕೊಂಡು ಬಿಡಿಸಿದ್ದೆ ನೋಡಿ. ಫೈನಲ್ ಲುಕ್ ಹೀಗಿತ್ತು. ನಾನು ಆಂಟಿ ಇಬ್ಬರು ಸೇರ್ಕೊಂಡು ಬಿಟ್ವಿ. ಚೆನ್ನಾಗೇನೋ ಬಂದಿತ್ತು, ನಮಗಂತೂ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಅದೇ ಗ್ಯಾಪಲ್ಲಿ ಈ ಆಂಟಿ ಇನ್ನೊಬ್ಬರು ಬಂದಿದ್ದರು. ಅವರು ಕೂಡ ರಂಗೋಲಿ ಬಿಟ್ಕೊಂಡಿದ್ರು. ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಅಲ್ವಾ ಬಿಟ್ಕೊತಿದ್ದು. ಅದಾದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನೋಡಿ. ಸಮಸ್ತ ಋಷಿಗಳು ಒಂದು ಕಾಲದಲ್ಲಿ ಪೌರಾಣಿಕೋತ್ತಮರಾದ ಸೂತ ಮಹರ್ಷಿಗಳನ್ನು ಕುರಿತು ಎಲೆ ಮುನಿವರಿಯನೇ ಯಾವ ವ್ರತಾಚರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಅಭಿಷ್ಟವನ್ನು ಹೊಂದಬಹುದೋ ಆ ತಪಸ್ಸನ್ನು ಕೃಪೆಯಿಂದ ಹೇಳಬೇಕೆಂದು ಪ್ರಾರ್ಥಿಸಿದರು. ಸೂತರು ಶುನಕಾದಿಗಳನ್ನು ಕುರಿತು ಎಲೆ ಮುನಿಗಳಿರ ಆಲಿಸಿರಿ. ಭಗವಂತನಾದ ಶ್ರೀಮನ್ ನಾರಾಯಣನು ಪೂರ್ವದಲ್ಲಿ ದೇವರ್ಷಿಯಾದ ನಾರದರಿಗೋಸ್ಕರ ಯಾವುದನ್ನು ಹೇಳಿದನೋ ಅದನ್ನು ಹಾಗೆಯೇ ನುಡಿಯುವೆನು. ಸಾವಧಾನ ಚಿತ್ತರಾಗಿ ಕೇಳಿರಿ. ಲೋಕಾನುಗ್ರಹ ಮಾಡಬೇಕೆಂಬ ಬಯಕೆಯಿಂದ ನಾರದರು ಸಮಸ್ತ ಲೋಕಗಳನ್ನು ಸುತ್ತ ಭೂಲೋಕಕ್ಕೆ ಬಂದರು. ಅನಂತರ ಅಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕೂಡಿದಂತ ಅನೇಕ ಯೋನಿಗಳಲ್ಲಿ ಉದ್ಭವಿಸಿದಂತ ತಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ಧರಿಸಲ್ಪಡುತ್ತಿರುವ ಭಾರವನ್ನು ನೋಡಿ ಆಮೇಲೆ ಸಂಕಟವು ಯಾವ ಉಪಾಯದಿಂದ ಹೋಗಬೇಕೆಂದು ಸ್ವಾಮಿಯಲ್ಲಿ ಕೇಳಿದರು. ಆಗ ಸ್ವಾಮಿಯು, ಏ ನಾದ ಮಹರ್ಷಿಯೇ, ನಿನ್ನ ಮನಸ್ಸಿನಲ್ಲಿ ಏನಿರುವುದು ಅದನ್ನು ಹೇಳಿದೆಯಾದರೆ ನಿನಗೆ ತಕ್ಕ ಸಮಾಧಾನವನ್ನು ಹೇಳುವೆನು ಎನ್ನಲು. ಆಗ ನಾರದನು, ಎಲೆ ಭಕ್ತವತ್ಸಲನೆ, ಭೂಲೋಕದಲ್ಲಿ ಹುಟ್ಟಿದಂತ ಸಕಲ ಮಾನವರು ತಮ್ಮ ತಮ್ಮ ಪಾಪ ಕರ್ಮಗಳಿಂದ ಜಯಿಸಲ್ಪಡುತ್ತಿರುವರು. ಸುಲಭದಲ್ಲಿ ಅವರ ಸಂಕಟ ಹೇಗೆ ಪರಿಹಾರವಾಗುವುದೋ ಅದನ್ನು ನನ್ನಲ್ಲಿ ನೀರು ದಯತೋರಿ ತಿಳಿಸೆಂದಲು. ಆಗ ಭಗವಂತನು, ನಾರದ, ಪ್ರಪಂಚಾನುಗ್ರಹಕಾಂಕ್ಷೆಯುಳ್ಳ ನೀನು ಚೆನ್ನಾಗಿ ಕೇಳಿದೆ. ಯಾವ ಕರ್ಮ ಮಾಡಿದರೆ ಮನುಷ್ಯನು ಅಜ್ಞಾನದಿಂದ ಬಿಡಲ್ಪಟ್ಟು ಮುಕ್ತನಾಗುವನು ಆ ರಹಸ್ಯವನ್ನು ಹೇಳುವೆನು ಕೇಳು. ಸ್ವರ್ಗ ಮತ್ಯಲೋಕಗಳಲ್ಲಿ ದುರ್ಲಭವಾದ ಅತಿ ಪುಣ್ಯಕರವಾದ ಒಂದು ವ್ರತ ಉಂಟು. ಇದೇ ಮಗುವೆ, ನನಗೆ ನಿನ್ನಲ್ಲಿರುವ ವಾತ್ಸಲ್ಯದಿಂದ ಈಗ ಅದನ್ನು ತಿಳಿಸುವೆನು. ವಿದ್ಯುಕ್ತವಾಗಿ ಸ್ವಲ್ಪವೂ ಲೋಪವಿಲ್ಲದಂತೆ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿದಲ್ಲಿ ಇಹಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುವರು ಎಂಬುದಾಗಿ ನುಡಿದ ಭಗವದ್ವಾಕ್ಯವನ್ನು ಆಲಿಸಿ ನಾರದ ಮಹರ್ಷಿಯು, ಜಗದೊಡನೆ ಈ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಲು ಫಲವೇನು ಮತ್ತು ಇದರ ವಿಧಾನವೆಂತು, ಪೂರ್ವದಲ್ಲಿ ಯಾರಿಂದ ಈ ವ್ರತವು ಆಚರಿಸಲ್ಪಟ್ಟಿತು, ಈ ವ್ರತಾಚರಣೆಗೆ ಕಾಲ ಯಾವುದು, ಇವೆಲ್ಲವನ್ನು ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದ ನಾರದರಿಗೆ ಭಗವಂತನು ಹೇಳುವನು. ಈ ವ್ರತವು ದುಃಖ ಶೋಕಾದಿಗಳನ್ನು ಪರಿಹರಿಸುವುದು, ಧನಧಾನ್ಯಾದಿಗಳನ್ನು ಸಮೃದ್ಧಿಪಡಿಸುವುದು, ಸಕಲ ಸೌಭಾಗ್ಯ ಸಂತಾನಗಳನ್ನು ಉಂಟು ಮಾಡುವುದು, ಎಲ್ಲ ಕಡೆಯಲ್ಲೂ ಜಯವನ್ನು ಉಂಟು ಮಾಡುವುದು. ಯಾವ ದಿನಗಳಲ್ಲಿ ಮನುಷ್ಯರಿಗೆ ವ್ರತವು ಆಂಟಿಯವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿಸಿದ್ರು. ಅವರೇ ಹೂವು ಎಲ್ಲ ಪೊಣ್ಸಿದ್ದು ತುಂಬ ಚೆನ್ನಾಗಿತ್ತು. ಮಳೆನೂ ಕೂಡ ಜೋರಾಗಿತ್ತು. ನಾನು ಅಷ್ಟರಲ್ಲಿ ತುಂಬ ಹೊಟ್ಟೆ ಹಸಿತಿತ್ತು ಅಂತ ಊಟ ಕೂತ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಊಟ. ಅಷ್ಟರಲ್ಲಿ ಇವಳು ಕೂಡ ಬಂದಿದ್ಲು, ನಮ್ಮ ಪಾಪು. ಅದಾದಮೇಲೆ ಅವಳು ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ಕೊಡ್ತಿದ್ರೆ ಮೊಮ್ಮಗಳು ಡ್ಯಾನ್ಸ್ ಆಡ್ತಾ ಇದ್ಲು. ಅವಳಿಗೆ ನಿದ್ದೆ ಕೂಡ ಬಂದಿತ್ತು. ಅದಾದಮೇಲೆ ಅವಳು ಮನೆಗೆ ಹೋಗ್ತೀನಿ ಅಂತ ನಿದ್ದೆ ಎಲ್ಲ ಮುಗಿಸಿದ್ಮೇಲೆ ಮನೆಗೆ ಹೋಗ್ತೀನಿ ಅಂದ್ಲು. ನಾನು ಅಮ್ಮವ್ರ ಮನೆಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ. ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ಅವಳಿಗೆ ಬಾಯಿ ಹೇಳ್ಬೇಕಾದ್ರೆ ನೆನಪಾಯ್ತು ಅವಳಿಗೆ, ನಾನು ಕುರ್ಕುರೆ ಕೇಳಿದ್ದೆ ಅಲ್ವಾ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರ ಅಜ್ಜಿನ ಬಿಡಲೇ ಇಲ್ಲ, ಕೊನೆಗೂ ಕರ್ಕೊಂಡು ಹೋದ್ಲು. ಅದಾದಮೇಲೆ ನಾನು ಇದ್ಬಿಟ್ಟು ಸರಿ ಆಯಿತು ಅಂತ ಅವಳಿಗೂ ಟಾಟಾ ಮಾಡಿ ನಾನು ಹೊರಟಿದ್ದೆ ನಮ್ಮ ಅಮ್ಮವ್ರ ಮನೆಗೆ. ಅಮ್ಮನ ಮನೆಗೆ ಬಂದರೆ ಫಸ್ಟ್ ನನಗೆ ವೆಲ್ಕಮ್ ಮಾಡೋದೆ ನಮ್ಮ ಬೇಬಿ. ಅವಳನ್ನ ನೋಡಿದ್ರೆ ಒಂಥರ ಖುಷಿ.
ನಾನು ದಿನ ಅಮ್ಮವ್ರ ಮನೆಗೆ ಬರ್ತೀನಿ, ಆದರೆ ಇವತ್ತು ಬಂದಿದ್ದು ಎಂತಕ್ಕೆ ಅಂತ ಅಂದರೆ ಸ್ವಲ್ಪ ಪೌಡರ್ ಮಾಡ್ಕೋಬೇಕಾಗಿತ್ತು, ಪ್ರೋಟೀನ್ ಪೌಡರ್ ಹಾಲ್ಗೆ ಹಾಕ್ಕೊಂಡು ಕುಡಿಯೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ. ಅಮ್ಮನೂ ಹೆಲ್ಪ್ ಮಾಡ್ತಾರಲ್ಲ ಅದಕ್ಕೇ. ಆಮೇಲೆ ಅಲ್ಲೂ ಕೂಡ ಅಮ್ಮ ಹೆಲ್ಪ್ ಮಾಡ್ತಾರೆ, ಆದರೆ ಅಲ್ಲಿ ತುಂಬ ಕೆಲಸ ಇತ್ತಲ್ಲ, ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಬೇರೆ ನಡೀತಿತ್ತಲ್ಲ, ಅದಕ್ಕೆ ನಾನು ಅಮ್ಮವ್ರ ಮನೆಗೆ ಬಂದೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ನಾನು ಪೌಡರ್ ಎಲ್ಲ ಮಾಡೋ ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದಿದ್ದರು ಕರ್ಕೊಂಡು ಹೋಗೋಕ್ಕೆ ಅಂತ ಅಂದ್ಬಿಟ್ಟು. ನಾನು ಬ್ಯಾಗ್ ತೊಗೊಂಡು ಮನೆಗೆ ಬಂದೆ. ನಮಗೋಸ್ಕರ ಊಟಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಎಲ್ಲರ ಜೊತೆಲಿ ಊಟ ಮಾಡಿಬಿಟ್ಟು ಬಂದ್ವಿ. ಇದಾಗಿತ್ತು ನನ್ನ ದಿನ. ಥ್ಯಾಂಕ್ ಯು.